ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಲೂಕ 1ನೇ ಅಧ್ಯಾಯ 50ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ದಯೆಯು ತಲತಲಾಂತರದವರೆಗೂ ಇರುವುದು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ದೇವರಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ದೇವರ ದಯೆ ಅದೇನ್ ಮಾಡುವಂಥದ್ದಾಗಿದೆ, ತಲಾಂತರವರೆಗೂ ಇದ್ದು ನಡೆಸುವಂಥದ್ದಾಗಿದೆ. ದೇವರ ದಯೆ ಅದು ನಮ್ಮನ್ನು ಪ್ರತಿದಿನವೂ ನಮ್ಮನ್ನು ನಡೆಸುವಂಥದ್ದಾಗಿದೆ. ನಾವು ದೇವರಲ್ಲಿ ಯಾವಾಗ ಭಯಭಕ್ತಿ ಉಳ್ಳವರಾಗ್ತೇವೋ ಆಗ ದೇವರ ದಯೆ ನಮ್ಮ ಮೇಲೆ ಅಪಾರವಾಗಿ ಬರುವಂಥದ್ದಾಗಿದೆ. ದೇವರ ದಯೆ ಅದು ನಮ್ಮ ಮೇಲೆ ದೊಡ್ಡ ಗುರಾಣಿ ರೀತಿಯಲ್ಲಿ ಅದು ನಮ್ಮನ್ನ ಆವರಿಸಿ ನಮ್ಮನ್ನ ನಡೆಸುವಂಥದ್ದಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ದೇವರ ದಯೆಯಲ್ಲಿ ನಾವು ಇವತ್ತು ನಡೆದು ಹೋಗಬೇಕು. ದೇವರ ಪ್ರೀತಿಯಲ್ಲಿ ನಾವು ಇವತ್ತು ನಡೆದು ಹೋಗಬೇಕು. ದೇವರ ಕರುಣೆಯಲ್ಲಿ ನಾವು ನಡೆದು ಹೋಗಬೇಕು. ನಾವು ಇವತ್ತು ಕರ್ತನಲ್ಲಿ ಭಯಭಕ್ತಿ ಉಳ್ಳವರಾಗಿರುವಾಗ ದೇವರ ಅಪಾರವಾದ ದಯೆಯನ್ನು ನಮ್ಮ ಜೀವಿತಗಳಲ್ಲಿ ಅದನ್ನು ಉಂಟು ಮಾಡುವವನಾಗಿದ್ದಾನೆ. ದೇವರಲ್ಲಿ ನಾವು ಭಯಭಕ್ತಿಯಿಂದ ಇರುವಾಗ, ದೇವರಲ್ಲಿ ನಂಬಿಕೆಯಿಂದ ನಾವು ನಡೆದು ಹೋಗುವಾಗ, ದೇವರಲ್ಲಿ ನಾವು ಇವತ್ತು ಸರಿಯಾದ ಮಾರ್ಗಗಳಲ್ಲಿ ನಾವು ಇವತ್ತು ನಡೆದು ಹೋಗುವಾಗ ಕರ್ತನು ಪ್ರತಿದಿನವೂ ಒಂದು ತನ್ನ ದಯೆಯನ್ನ ಅನುಗ್ರಹಿಸಿ ನಮ್ಮನ್ನು ಏನ್ ಮಾಡುವವರಾಗಿದ್ದಾರೆ, ನಡೆಸುವವರಾಗಿದ್ದಾರೆ. ನನ್ನ ಮಗಳ ಮೇಲೆ ನಾನು ದಯೆ ತೋರಿಸಬೇಕು, ನನ್ನ ಮಗನ ಮೇಲೆ ನಾನು ದಯೆ ತೋರಿಸಬೇಕು ಎಂದು ಕರ್ತನು ನಮ್ಮ ಜೀವಿತಗಳಲ್ಲಿ ತನ್ನ ದಯೆಯನ್ನ ಉಂಟು ಮಾಡುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ. ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ನೀನು ಮುಟ್ಟು ಕರ್ತನೆ. ಅಪ್ಪ, ನೀನು ಅವರ ಜೀವಿತಗಳಲ್ಲಿ ಕ್ರಿಯೆ ಮಾಡಿ ನಿನ್ನ ದಯೆಯನ್ನು ಅನುಗ್ರಹಿಸು. ನಿಮ್ಮ ನಾಮಗೆ ಸ್ತೋತ್ರ ದೇವ, ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್.